ಕನ್ನಡ ಸರಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತ ಅಂದ್ಕೊಳ್ತಾ, ಇವತ್ತು ನಾನು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ PMMY ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿ ಅದರಲ್ಲಿ ಹೊಸ ಹೊಸ ವಿಷಯಗಳಿದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಸರಳವಾಗಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ನೀವು PMMY.WCD.gov.in ಬರಬೇಕು. ಅದಾದ ತಕ್ಷಣ ಈ ರೀತಿಯಾಗಿ ನಿಮಗೆ ಹೋಮ್ ಪೇಜು ಕಾಣುತ್ತೆ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು PMMY ಆ್ಯಪ್ ಇದೆ. ಈ PMMY ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದರ ಜೊತೆಗೆ ಆಧಾರ್ ಫೇಸ್ ರೀಡರ್ ಅನ್ನೋದನ್ನು ಸಹ ಎರಡನ್ನೂ ಸಹ ನೀವೇನು ಮಾಡಬೇಕು, ಮೊದಲು ಡೌನ್ಲೋಡನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು PMMY ಆ್ಯಪ್ನ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಡೌನ್ಲೋಡ್ ಫೈಲ್ ಅಗೇನ್ ಅಂಥೇಳಿ APK ಅಂತ ಕೇಳುತ್ತೆ. ಡೌನ್ಲೋಡ್ ಅಂಥೇಳಿ ನಾವು ಕ್ಲಿಕ್ಕನ್ನು ಮಾಡಬೇಕು. ಡೌನ್ಲೋಡ್ ಎನಿವೇ ಅನ್ನೋದನ್ನು ಕ್ಲಿಕ್ಕನ್ನು ಮಾಡಿದಾಗ ಆ ಫೈಲು ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಿಮಗೆ APK ಫೈಲು ಡೌನ್ಲೋಡಲ್ಲಿ ಇರುತ್ತೆ. ಅದನ್ನ ಏನು ಮಾಡಬೇಕಂದ್ರೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಮೇಲ್ಗಡೆ ಆದರೂ ಬಂದಿರ್ತದಿಲ್ಲ, ಡೌನ್ಲೋಡಲ್ಲಿ ಈ ಥರ APK ಫೈಲ್ ಇರುತ್ತೆ. ಆ APK ಫೈಲನ್ನು ನೀವೇನು ಮಾಡಬೇಕು, ಕ್ಲಿಕ್ಕನ್ನು ಮಾಡಬೇಕು. ಮಾಡಿಬಿಟ್ಟು ಏನಾದರೂ ಪರ್ಮಿಷನ್ ಕೇಳಿದ್ರೆ ಸೆಟ್ಟಿಂಗಿಗೆ ಹೋಗಿಬಿಟ್ಟು ಅಲ್ಲಿ ಓಕೆ ಅಂಥೇಳಿ ಕೊಟ್ಟು ಪರ್ಮಿಷನ್ಗೆ ಓಕೆ ಅನ್ನುವಂಥದ್ದನ್ನು ಕೊಡಬೇಕಾಗುತ್ತೆ. ಬ್ಯಾಕ್ ಬಂದುಬಿಟ್ಟು ಈ ರೀತಿಯಾಗಿ ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಅಂಥೇಳಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ PMMY ಸಾಫ್ಟ್ ಆ್ಯಪು ಅಪ್ಲೋಡ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಅಂಗನವಾಡಿ ಕಾರ್ಯಕರ್ತರು ತಮಗೆ ಕೊಟ್ಟಿರುವಂಥ ಯೂಸರ್ ID ದಾಖಲಿಸಬೇಕು, ಜೊತೆಗೆ ಪಾಸ್ವರ್ಡನ್ನು ದಾಖಲಿಸಬೇಕು. ಆ ಕಣ್ಣಿನ ಚಿತ್ರವನ್ನು ಕ್ಲಿಕ್ ಮಾಡಿದರೆ ನಿಮಗೆ ಪಾಸ್ವರ್ಡು ಕಾಣ್ತಾ ಹೋಗುತ್ತೆ. ಆಮೇಲೆ ಲಾಗಿನ್ ಅನ್ನೋದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರದಲ್ಲಿ ನಿಮಗೆ ಯೂಸರ್ ID ಕಾಣುತ್ತೆ. ಅದರ ಮೇಲೆ ವೆರಿಫೈ ಅಂತ ಕೆಳಗಿರುತ್ತೆ. ಅದನ್ನು ಕ್ಲಿಕ್ಕನ್ನು ಮಾಡಿದಾಗ ನಿಮ್ಮ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. OTPಯನ್ನು ದಾಖಲಿಸಬೇಕಾಗುತ್ತೆ. ನೆಕ್ಸ್ಟ್ ಈ ಥರ ಬರುತ್ತೆ. ಯೂಸರ್ ID ನಂತರ ನಿಮ್ಮ ಮೊಬೈಲ್ ಸಂಖ್ಯೆ ಯಾವುದಂತ ತೋರಿಸಿರುತ್ತೆ. ಅಲ್ಲಿ OTP ಎಂಟರ್ OTP ಅಂತಿದೆಯಲ್ಲ, ಅಲ್ಲಿ OTPಯನ್ನು ಹಾಕಿಬಿಟ್ಟು ಕೆಳಗಡೆ ವ್ಯಾಲಿಡೇಟ್ ಅಂತ ಏನಿದೆ ಅದನ್ನ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಆ್ಯಪ್ ಓಪನ್ ಆದಮೇಲೆ ನಿಮಗೆ ಬೆನಿಫಿಷರಿ ಎನ್ರೋಲ್ಡ್ ಎಷ್ಟಾಗಿದೆ 2025-26 ಅಂತ ಕಾಣುತ್ತೆ. ಎಷ್ಟು ನೀವು ಅಪ್ಲಿಕೇಶನ್ ಹಾಕಿದ್ರಿ ಅಂತ. ಅದ್ರ ಪಕ್ಕದಲ್ಲಿ ಡ್ಯೂ ಲೀಸ್ಟ್ ಎಷ್ಟಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಹಾಗೆ 30 ದಿನದೊಳಗಡೆ ಎಷ್ಟು ಲ್ಯಾಪ್ಸಿಂಗ್ ಆಗಿದೆ ಅನ್ನೋದು ಸಹ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಕೆಳಗೆ ಬಂದರೆ ನೀವು ನೋಡ್ತಾ ಇರ್ಬೋದು ನ್ಯೂ ರಿಜಿಸ್ಟ್ರೇಷನ್ ಅಂತ. ಅದನ್ನು ಕ್ಲಿಕ್ ಮಾಡಿದರೆ ನೀವು ಹೊಸದಾಗಿ ಏನು ಬೆನಿಫಿಷರಿ ರಿಜಿಸ್ಟ್ರೇಷನ್ ಮಾಡಬೇಕು ಆ ರಿಜಿಸ್ಟ್ರೇಷನ್ ಮಾಡುವಂಥದ್ದು. ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ನಿಮಗೆಲ್ಲ ಮಾಹಿತಿ ಗೊತ್ತಿರುವಂಥದ್ದೇ. ಆ ರೀತಿಯಾಗಿ ಇಲ್ಲಿ ಬೆನಿಫಿಷರಿನ ಆ್ಯಡ್ ಮಾಡುವಂಥದ್ದು. ಹಾಗೆ ಅದರ ಪಕ್ಕದಲ್ಲಿ ಡ್ಯೂ ಲೀಸ್ಟ್ ಸಹ ಬರ್ತಾ ಹೋಗುತ್ತೆ. ಹಾಗೆ ಬಂದರೆ ಡಾಟಾ ಎಂಟ್ರಿ ಅಂತ ಇದೆ. ಇಲ್ಲಿ ಬೆನಿಫಿಷರಿ ರಿಜಿಸ್ಟ್ರೇಷನ್ ಅಂತ ಮತ್ತೆ ಇದೆ. ಅದ್ರ ಜೊತೆಗೆ ಸೆಲ್ಫ್ ರಿಜಿಸ್ಟ್ರೇಷನ್ ಇದೆ. ಅದ್ರ ಜೊತೆಗೆ ಫೇಸ್ ಅಥೆಂಟಿಕೇಷನ್ ಅಂತ ಇದೆ ನೋಡಿ, ಹಸಿರು ಕಲರ್ ಬ್ಲಿಂಕ್ ಆಗ್ತಾ ಇದೆ. ಅದೇನಪ್ಪ ಅಂದರೆ ಅಲ್ಲಿ ಯಾವುದು ಬರುತ್ತೆ ಅಲ್ಲಿ ಬರುವಂಥ ಎಲ್ಲ ಲೀಸ್ಟ್ನಲ್ಲಿರುವಂಥವ್ರು ಏನು ಮಾಡಬೇಕು, ಫೇಸ್ ಅಥೆಂಟಿಕೇಷನನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಹಾಗೆಯೇ ಏನಪ್ಪ ಅಂದರೆ ನೀವು ಎರಡನೇ ಕಂತಿನ ಅಮೌಂಟ್ ಬರ್ತಿರಲ್ಲ. ಯಾಕೆ ಬರ್ತಿರಲ್ಲ, ಮಗುವಿನ ಇಮ್ಯುನೈಸೇಷನ್ ಡೀಟೇಲ್ಸ್ ನಾವು ಮೊದಲು ಹಾಕಿರಲ್ಲ. ಹಾಗಾಗಿ ಕೆಳಗಡೆ ಕೊಟ್ಟಿರ್ತಾರೆ ಅಪ್ಡೇಟ್ ಚೈಲ್ಡ್ ಬರ್ತ್ ಆ್ಯಂಡ್ ಇಮ್ಯುನೈಸೇಷನ್ ಡೀಟೇಲ್ಸ್. ಅಲ್ಲಿ ಲೀಸ್ಟ್ಗಳಿರ್ತವೆ. ಅದನ್ನು ಕ್ಲಿಕ್ ಮಾಡಿದರೆ ನೀವು ಸಂಪೂರ್ಣವಾಗಿ ಉಳಿದಿರುವಂಥ ಮಗುವಿನ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಇಮ್ಯುನೈಸೇಷನ್ ಡೀಟೇಲ್ಸ್ ಆಗಿರ್ಬೋದು, ಅವೆಲ್ಲವನ್ನು ಮಾಹಿತಿಯನ್ನು ಹಾಕಿದಾಗ ಉಳಿದ ಕಂತಿನ ಹಣ ನಿಮಗೆ ಜಮಾ ಆಗ್ತಾ ಹೋಗುತ್ತೆ. ಇದಿಷ್ಟು ಪ್ರಧಾನಮಂತ್ರಿ ಮಾತೃವಂದನಾ ಆ್ಯಪ್ನಲ್ಲಿರುವಂಥ ಮಾಹಿತಿ. ಇನ್ನು ಉಳಿದಿರುವಂಥ ಮಾಹಿತಿನ ಮತ್ತೆ ಇನ್ನೊಂದು ವೀಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.